ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಭೂಮಿ ಅಜಿತನ್ನು ನೋಡಬೇಕು ಅಂತ ಮನೆಯಿಂದ ಒಬ್ಳೇನೆ ಸೈಕಲನ್ನು ತಗೊಂಡು ಬಂದಿರ್ತಾಳೆ. ಹಾಗೆ ಕತ್ಲೆಯಲ್ಲಿ ಒಬ್ಳೆ ಬರ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಸೈಕಲ್ ಬೇರೆ ಪಂಚರ್ ಆಗಿಬಿಡುತ್ತೆ. ಏನಾಯ್ತಪ್ಪ, ಇದ್ದಕ್ಕಿದ್ದಂಗೆ ಸೈಕಲ್ ಬೇರೆ ಪಂಚರ್ ಆಗಿಬಿಟ್ಟಿದೆ. ಈ ಟೈಮಲ್ಲೇ ಈ ಥರ ಆಗಬೇಕಿತ್ತ, ಏನು ಮಾಡೋದು, ನನಗಿವಾಗ ವಾಪಸ್ ಹೋಗೋಣ ಅಂತ ಅಂದರೆ ಮನೆಗೂ ತುಂಬಾ ದೂರ ಆಗಿಬಿಡುತ್ತೆ. ಏನಾದ್ರಾಗಲಿ ಸಾಹೇಬರು ಆ ಸ್ಥಿತಿಯಲ್ಲಿ ಇದ್ದಾರಲ್ವಾ, ಅವರಿಗೆ ಏನಾಗಿದೆ ಅಂತ ನಾನು ನೋಡಿಕೊಂಡೇ ಹೋಗಬೇಕು. ಅದರದಿಂದನೇ ನನಗೆ ಮನಸ್ಸಿಗೆ ಸಮಾಧಾನ ಆಗೋದು. ಫೋನ್ ಬೇರೆ ತಂದಿಲ್ಲ, ಬರೋ ಗಡಿಬಿಡಿಯಲ್ಲಿ ಫೋನನ್ನು ಬೇರೆ ಮರೆತು ಬಂದಿದ್ದೀನಿ, ಮನೇಲಿ ಬೇರೆ ಕಾಣಿಸ್ತಾ ಇಲ್ಲ ಅಂತ ಎಲ್ಲರೂ ಎಷ್ಟೊಂದು ಗಾಬರಿಯಾಗಿದ್ದಾರೋ ಏನೋ. ಐ ಆಮ್ ಸಾರಿ ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನು ಮಾಡೋದು, ನಿಮ್ಮ ಹತ್ರ ಹೇಳ್ಕೊಳ್ಳೋದಿದ್ರೆ ಯಾರೂ ಕರ್ಕೊಂಡು ಹೋಗಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಬಂದಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ. ಹಾಗೆ ಭೂಮಿ ಸೈಕಲನ್ನು ತೊಳ್ಕೊಂಡು ಒಬ್ಳೆ ಕತ್ಲಲ್ಲಿ ಬರ್ತಾ ಇರ್ತಾಳೆ. ಕೃಷ್ಣ, ಸಾಹೇಬ್ರನ್ನ ನೀನೇನೆ ಕಾಪಾಡಬೇಕು, ಅವ್ರಿಗೆ ಏನೂ ಆಗದ ರೀತಿಯಾಗಿ ನೀನೇನೆ ನೋಡ್ಕೊಳ್ಳಪ್ಪ ಅಂತ. ಭೂಮಿ ಸೈಕಲನ್ನು ಪಂಚರ್ ಆಗಿರೋ ಸೈಕಲನ್ನು ತೊಳ್ಕೊಂಡು ಬರ್ತಾ ಇರಬೇಕಾದ್ರೆ ಒಂದಷ್ಟು ರೌಡಿಗಳು ಹಾಗೆ ರೋಡ್ ಸೈಡಲ್ಲೇ ಕೂತ್ಕೊಂಡು ಕಾರ್ಡ್ಸನ್ನು ಆಡ್ತಾ ಇರ್ತಾರೆ. ಭೂಮಿನ ನೋಡಿಕೊಂಡು ಎಲ್ಲರೂ ಅವಳನ್ನು ಕವರ್ ಅಪ್ ಮಾಡಿಬಿಡ್ತಾರೆ. ಏಯ್ ಮಗ ನೋಡೋ, ಚೆನ್ನಾಗಿದೆ, ಎಷ್ಟೊಂದು ಫಿಗರು, ಎಲ್ಲರೂ ಸ್ವಲ್ಪ ಮೆತ್ತಗೆ ನೋಡ್ರು, ಯಾಕಂತಂದರೆ ಗುಬ್ಬಚ್ಚಿ ತುಂಬಾ ಭಯ ಪಡ್ಕೊಂಡಿದೆ. ಏನಾಗಿದೆ ಅಮ್ಮ, ಸೈಕಲ್ ಬೇರೆ ಪಂಚರ್ ಆಗಿಬಿಟ್ಟಿದ್ಯಾ? ಓಹೋ, ಈ ಕತ್ಲೆಯಲ್ಲಿ ಪಂಚರ್ ಆಗಿರುವ ಸೈಕಲನ್ನು ತಳ್ಕೊಂಡು ಎಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ಯಾ, ನಮ್ಮ ಹತ್ರನೇ ಬಂದ್ಬಿಡು ಅಂತ ರೌಡಿಗಳು ಹೇಳ್ತಿರ್ಬೇಕಾದ್ರೆ ಆಗ ಭೂಮಿ ತುಂಬಾ ಗಾಬರಿಗೆ ಬಿಡ್ತಾಳೆ. ಏನರೋ ಮಾತಾಡ್ತಿದ್ದೀರಾ, ನೀವು ಅಂದ್ಕೊಂಡಿರೋ ಥರ ನಾನಲ್ಲ ನೋಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ನೋಡಿ, ನಮ್ಮ ಗಂಡನಿಗೆ ಸ್ವಲ್ಪ ಏಟಾಗಿಬಿಟ್ಟಿದೆ, ಅವರನ್ನು ನೋಡ್ಬೇಕಂತಾನೆ ನಾನು ಹೋಗ್ತಾ ಇದ್ದೀನಿ, ದಯವಿಟ್ಟು ಬಿಟ್ಬಿಡಿ ಅಂತ ಭೂಮಿ ರಿಕ್ವೆಸ್ಟ್ ಮಾಡ್ಕೊತಾ ಇರಬೇಕಾದ್ರೆ ನೋಡು, ನಮ್ಮ ಹತ್ರ ಬಂದವರೆಲ್ಲ ಇದೇ ರೀತಿಯಾಗಿಯೇ ಬೇಡ್ಕೊಳ್ಳೋದು, ಅಣ್ಣ ಅಪ್ಪ ಹಾಗೇನೆ ಅಂತ ಕರೆಯೋದು. ಆದರೆ ನಾವು ಮಾತ್ರ ಅವ್ರ ಕಣ್ಣೀರಿಗೆಲ್ಲ ಬೆಲೆನೇ ಕೊಡಲ್ಲ. ನೀನು ಒಬ್ಬಂಟಿಯಾಗಿ ನಮ್ಮ ಕೈಗೆ ಸಿಕ್ಕಿದ್ಯಾ ಅಂತಂದ್ರ ಮೇಲೆ ನಿನ್ನನ್ನು ಹಾಗೆ ಬಿಡೋಕ್ಕಾಗುತ್ತಾ, ಬಿಡೋ ಮಾತೇ ಇಲ್ಲ ಅಂತ ರೌಡಿಗಳು ಹೇಳ್ತಿರ್ಬೇಕಾದ್ರೆ ಏನು ಮಾಡ್ತಾ ಇದ್ದೀರಾ ನೋಡಿ, ನೀವು ಹೆದರ್ಸಿದ ತಕ್ಷಣ ನಾನು ಹೆದರ್ಕೊಳ್ಳಲ್ಲ, ನಾನು ಯಾರು ಅಂತ ಗೊತ್ತು ತಾನೆ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ, ಲೋ ಮಗ, ಇವಳು ಬೇರೆ ಯಾರನ್ನೂ ಅಲ್ಲ, ಅದೇ ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ಇದ್ದಾನಲ್ವಾ, ಅವನು ಹೆಂಡತಿ ಇವಳು ಅಂತ ಒಬ್ಬ ರೌಡಿ ಭೂಮಿನ ಐಡೆಂಟಿಫೈ ಮಾಡಿದ ತಕ್ಷಣ ಅವನು ಎಷ್ಟೊಂದು ಕಾಟ ಕೊಟ್ಟಿಲ್ಲ ನಮಗೆ, ಯಾವುದೇ ಕಾರಣಕ್ಕೂ ಇವತ್ತು ಮಾತ್ರ ಇವಳನ್ನ ಸುಮ್ಮನೆ ಬಿಡಬಾರ್ದು ಕಣ್ರು ಅಂತ ಒಬ್ಬ ರೌಡಿ ಭೂಮಿನ ಮುಟ್ಟಕ್ಕಂತ ಬಂದಿದ ತಕ್ಷಣ ಭೂಮಿ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಎರಡು ಕಿವಿನ ಮುಚ್ಕೊಂಡ್ಬಿಟ್ಟು ಸಾಹೇಬ್ರೇ ಅಂತ ಜೋರಾಗಿ ಕೂಕೊಂತಾಳೆ. ಇಲ್ಲಿ ಶ್ರವಣ್ ಅವ್ರೂ ಕೂಡ ದಾರಿ ಉದ್ದಕ್ಕೂ ಎಲ್ಲ ಕಡೆನೂ ಭೂಮಿನ ಹುಡ್ಕೊಂಡು ಬರ್ತಾ ಇರ್ತಾರೆ. ಎಷ್ಟು ಹುಡುಕಿದ್ರು ಭೂಮಿ ಸಿಗ್ತಾನೆ ಇಲ್ವಲ್ಲ, ಏನಾಗಿದ್ದಾಳಂತಾನೆ ಗೊತ್ತಾಗ್ತಿಲ್ಲ, ಏನು ಮಾಡೋದು ಇವಾಗ, ಮತ್ತೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸರಿ, ಹಾಗಾದರೆ ಮನೆಗೇ ವಾಪಸ್ ಹೋಗ್ತೀನಿ, ಮನೇಲಿ ಕೂತ್ಕೊಂಡು ಮತ್ತೆ ಏನು ಮಾಡೋದು ಅಂತ ಡಿಸಿಷನ್ ಮಾಡೋಣ ಅಂತ ಶ್ರವಣ್ ಅವರು ವಾಪಸ್ ಮನೆಗೇ ಬಂದಿರ್ತಾರೆ. ಶ್ರವಣ, ಏನಾಯ್ತು, ಎಲ್ಲಾದ್ರೂ ಭೂಮಿ ಸಿಕ್ಕಿದ್ಲಾ ಅಂತ ಸಂಗೀತ ಗಾಬರಿಯಾಗಿ ಕೇಳ್ತಿರ್ಬೇಕಾದ್ರೆ, ಇಲ್ಲ ಅಕ್ಕ, ಎಷ್ಟೊಂದು ದೂರ ಹೋಗಿ ನೋಡ್ಕೊಂಡು ಬಂದೆ, ಭೂಮಿ ಎಲ್ಲೂ ಕೂಡ ಸಿಗ್ತಾನೆ ಇಲ್ಲ, ಏನು ಮಾಡೋದು, ಹಾಗಾದರೆ ಅಜಿತ್ಗೆ ಫೋನ್ ಮಾಡಿ ನೋಡೋಣವಾ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ, ಅಕ್ಕ ಈ ಟೈಮಲ್ಲಿ ನಾವಿವಾಗ ಭೂಮಿ ಕಾಣಿಸ್ತಾ ಇಲ್ಲ ಅಂತ ಅಜಿತ್ಗೆ ಫೋನ್ ಮಾಡಿ ಹೇಳದಿದ್ರೆ ಅವನು ತುಂಬಾ ಟೆನ್ಷನ್ ಆಗಲ್ವಾ, ಅದು ಬೇರೆ ಹೈ ಪ್ರೊಫೈಲ್ ಕೇಸ್ ಇದು, ಅವನು ಕೇಸ್ ಸಂಬಂಧವಾಗಿ ತುಂಬಾ ಟೆನ್ಷನಲ್ಲಿ ಇರ್ತಾನೆ. ಹಾಗಾಗಿ ಇರುವಕ್ಕ, ಒಂದು ಸ್ವಲ್ಪ ಹೊತ್ತು ನೋಡೋಣ ಏನಾಗುತ್ತಂತ, ಅದು ಒಂದು ವೇಳೆ ಮತ್ತೂ ಭೂಮಿ ಬಂದಿಲ್ಲ ಅಂತಂದರೆ ನಮ್ಮಲ್ಲೇ ಯಾರಾದರೂ ಒಬ್ಬರು ಸ್ಟೇಷನ್ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಶ್ರವಣ್ ಅವರು ಹೇಳ್ತಾರೆ. ಇಲ್ಲಿ ವಂಶಿ ಅಂತ ಹೊಸ ಎಂಟ್ರಿ ಬಂದು ರೌಡಿ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತಾರೆ. ಯಾರೋ ನೀನು ಅಂತ ರೌಡಿ ಕೇಳ್ತಿರ್ಬೇಕಾದ್ರೆ, ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ಯಾವ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ದಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತ ರೌಡಿಗಳಿಗೆಲ್ಲ ಚೆನ್ನಾಗೇ ಬಾರಿಸ್ಬಿಡ್ತಾರೆ. ಅವರು ಎಲ್ಲರೂ ಅಲ್ಲಿಂದ ಓಡೋಗ್ಬಿಡ್ತಾರೆ. ಮೇಡಮ್, ನೀವು ಆರಾಮಾಗಿದ್ದರೆ ತಾನೇ, ನಿಮ್ಗೇನೂ ಆಗಿಲ್ಲ ತಾನೇ ಅಂತ ವಂಶಿ ಕೇಳ್ತಿರ್ಬೇಕಾದ್ರೆ, ಇಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್, ದೇವ್ರ ಥರ ಬಂದು ನನ್ನನ್ನು ಈ ರೌಡಿಗಳಿಂದ ಕಾಪಾಡಿಬಿಟ್ರಿ ಅಂತ ಭೂಮಿ ಕೈ ಮುಗಿದು ಥ್ಯಾಂಕ್ಸ್ ಅಂತ ಹೇಳಿಬಿಡ್ತಾಳೆ. ನಿಮ್ಗೆ ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಮೇಡಮ್, ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ, ಅದು ಅಜಿತ್ ಸಾಹೇಬ್ರು ಇದ್ದಾರಲ್ವಾ, ಅವ್ರು ನನ್ನ ಯಜಮಾನ್ರು, ಅವರು ಪೊಲೀಸ್ ಇನ್ಸ್ಪೆಕ್ಟ್ರು, ಹಾಗಾಗಿ ಅವರಿಗೆ ರೌಡಿಗಳಿಂದ ತಲೆಗೆ ಸ್ವಲ್ಪ ಗಾಯ ಆಗಿದೆ, ಅವರು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಅಂತ ಭೂಮಿ ಹೇಳಿದ ತಕ್ಷಣ, ಅಷ್ಟೇನಾ, ಬನ್ನಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಭೂಮಿನ ಸ್ಟೇಷನ್ ಹತ್ರನೇ ಕರ್ಕೊಂಡು ಬಂದುಬಿಡ್ತಾರೆ. ಆಗ ಸಾಹೇಬ್ರೇ ಅಂತ ತುಂಬಾ ಖುಷಿಯಾಗಿ ಓಡ್ಕೊಂಡು ಅಜಿತ್ ಹತ್ರ ಬಂದುಬಿಡ್ತಾಳೆ. ಇಷ್ಟೊತ್ತಿನಲ್ಲಿ ಯಾಕೆ ನೀನು ಬರೋಕ್ಕೆ ಹೋದೆ, ಬರಬೇಡ ಅಂತ ನಾನು ನಿಮಗೆ ಹೇಳಿಲ್ವಾ, ದಾರಿ ಮಧ್ಯೆ ನಿನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಗತಿ ಅಂತ ಅಜಿತ್ ಬೈತಾ ಇರಬೇಕಾದ್ರೆ, ಸಾಹೇಬ್ರೆ ನನಗೆ ಏನೂ ಆಗಿಲ್ಲ ಅಂತ ಭೂಮಿ ಮಾತಾಡೋಕ್ಕಂತ ಹೋಗ್ಬಿಡ್ತಾಳೆ. ಆಗ ಅವಳಿಗೆ ನೆತ್ತಿ ಹತ್ಬಿಡುತ್ತೆ. ಪಕ್ಕದಲ್ಲಿ ಇರುವ ವಂಶರು ಬಾಟಲಿಂದ ನೀರು ಕೊಟ್ಟಿದ ತಕ್ಷಣ, ಭೂಮಿ ಯಾರಿದು ಅಂತ ಅಜಿತ್ ಕೇಳಿಬಿಡ್ತಾರೆ. ಭೂಮಿ ನೀರು ಕುಡಿದ್ಬಿಟ್ಟು, ಸಾಹೇಬ್ರೆ ನಾನು ಬರ್ತಾ ಇರಬೇಕಾದ್ರೆ ಒಂದಷ್ಟು ರೌಡಿಗಳು ಬಂದಿದ್ರು, ಅವರಿಂದ ಕಾಪಾಡಿ ನನ್ನನ್ನು ಇವರೇನೆ ಕರ್ಕೊಂಡು ಬಂದಿರೋದು, ಇವ್ರ ಹೆಸರು ವಂಶಿ, ತುಂಬಾನೇ ಒಳ್ಳೆಯವರು ಸಾಹೇಬ್ರೆ ಅಂತ ವಂಶಿನ ಭೂಮಿ ಹೊಗಳ್ತಾ ಇರಬೇಕಾದ್ರೆ ಅಜಿತ್ ಜಲಸ್ ಫೀಲಿಂದ ಭೂಮಿ ಮುಖನೇ ನೋಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.